ಲಕ್ಷ್ಮೀಶ್ ಅವರೇ, ನೀವೇನು ಹೇಳ್ತೀರಿ? ಈಗ ಕಂಬಳ ಮತ್ತು ದಸರೆ ಈ ಎರಡರ ವಿಷಯದಲ್ಲಿ ಒಂದು ವಿಶಿಷ್ಟವಾದಂಥ ಚರ್ಚೆಗೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. ಪರ ವಿರೋಧಗಳ ಮಧ್ಯದಲ್ಲಿ ನಾವಿದ್ದೇವೆ. ಹೀಗೆ ನೋಡಿದರೆ ಈ ಡಿಬೇಟ್ ಏನಿದೆಯಲ್ಲ, ಇದು ಎರಡೂ ವಿಷಯಗಳನ್ನು ಸಮರ್ಥಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಪ್ರಯೋಗಿಸಬಹುದೇನೋ ಅಂತ ನನಗನ್ನಿಸ್ತಾ ಇದೆ. ಎರಡೂ ಸರಿ ಅಂತಲೇ ಅನಿಸುತ್ತೆ ನನಗೆ. ಏನಂತ ಈಗ ನಾವು 3 ಆಯಾಮಗಳಲ್ಲಿ ನೋಡ್ಬೋದು ಇದನ್ನ. ಒಂದು ಕೃಷಿ ಪರಂಪರೆ, ಇನ್ನೊಂದು ಜಾನಪದ ಸಂಸ್ಕೃತಿ, ಮತ್ತೊಂದು ಸಾಂಸ್ಕೃತಿಕ ವಿಸ್ತರಣೆ. ಸಾಂಸ್ಕೃತಿಕ ವಿಸ್ತರಣೆ ಅಂತ ನೋಡಿದಾಗ ಯಾಕೆ ಮಾಡಬಾರ್ದು, ಮಾಡಿದರೆ ತಪ್ಪೇನು? ಈಗ ನಮ್ಮ ತಲಕಾಡು ಸರ್ ಹೇಳಿದ ಹಾಗೆ ಇದು ಯಾವುದೇ ಸೀಮಿತ ವಲಯಕ್ಕೆ ಇರುವಂತಹ ಉತ್ಸವ ಅಲ್ಲ. ಮೈಸೂರು ದಸರಾ ಅಂದರೆ ಅದೊಂದು ವಿಶ್ವಪ್ರಸಿದ್ಧವಾದಂಥ ಹಬ್ಬ, ಉತ್ಸವ. ಹೀಗಾಗಿ ಅದು ಕೇವಲ ಮೈಸೂರಿನ ಸೀಮಿತತೆಗಿಲ್ಲ, ಅದೊಂದು ಅಸೀಮ ಉತ್ಸವ, ಒಂದು ಅಸೀಮ ವ್ಯಾಪ್ತಿಗೆ ಬರುವಂಥ ಉತ್ಸವ. ರಾಜ್ಯದ ಪ್ರತಿ ಜಿಲ್ಲೆಯ ಒಂದೊಂದು ಕ್ರೀಡೆಯನ್ನೂ, ಜಾನಪದೀಯವಾಗಿ ಐತಿಹಾಸಿಕವಾಗಿರುವ ಕ್ರೀಡೆಯನ್ನೂ ಪ್ರಯೋಗಿಸಿದರೂ ತಪ್ಪಲ್ಲ. ಕೇವಲ ಕರಾವಳಿಯ ಕಲೆಯಾದಂತಹ, ಕರಾವಳಿಯ ಆಟವಾದಂತಹ ಕಂಬಳ ಮಾತ್ರ ಅಲ್ಲ, ರಾಜ್ಯದ ಪ್ರತಿ ಜಿಲ್ಲೆಯ ಒಂದು ಜಾನಪದ ಉತ್ಸವವನ್ನು ಅಲ್ಲಿ ಪ್ರಯೋಗಿಸಿದ್ರೂ ತಪ್ಪಾಗಲಾರದು. ಯಾಕೆಂದ್ರೆ ಅದೊಂದು ಅಸೀಮ ಉತ್ಸವ, ಚೌಕಟ್ಟು ಮೀರಿದ ಉತ್ಸವ. ಆಯ್ತಾ? ಇನ್ನೊಂದು ಕರಾವಳಿ ಕಲೆಯ, ಕರಾವಳಿ ಕ್ರೀಡೆಯನ್ನು ವಿಶ್ವಮಟ್ಟದಲ್ಲಿ ಒಂದು ಪರಿಣಾಮಕಾರಿಯಾಗಿ ತೋರಿಸಲಿಕ್ಕೆ ಇದೊಂದು ಬಹಳ ಅದ್ಭುತವಾದ ವೇದಿಕೆ ಆಗುತ್ತೆ. ಸೊ ಧಾರ್ಮಿಕ ಆಚರಣೆಗಳು ನೆಕ್ಸ್ಟ್, ಫಸ್ಟ್ ಇವೇ ಫಸ್ಟ್ ಅಂತೀರ? ಇಲ್ಲ, ಅದಕ್ಕಾಗಿ ನಾನು ಹೇಳಿದ್ದು, ಅದಕ್ಕೆ ಆಮೇಲೆ ಬರ್ತೀನಿ. ಈಗ ಕೃಷಿ ಹಿನ್ನೆಲೆ ಇರುವಂಥ ಕ್ರೀಡೆ ಇದು. ಕಂಬಳದ ಇತಿಹಾಸವನ್ನು ನೋಡಿದ್ರೆ, ಕಂಬಳದ ಹಿಸ್ಟ್ರಿಯನ್ನು ನೋಡಿದ್ರೆ, ಇದು ಸ್ಪರ್ಧೆಯಾಗಿ ಪರಿಚಯವಾದದ್ದಲ್ಲ. ಪ್ರಾರಂಭದಿಂದ ಇದೊಂದು ಸ್ಪರ್ಧೆಯೇ ಅಲ್ಲ. ಇದು ಒಬ್ಬ ಕೃಷಿಕ ತನ್ನ ಆ ಕೃಷಿ ಚಟುವಟಿಕೆಯ ನಂತರ ಅಥವಾ ಮುಕ್ತಾಯದಲ್ಲಿ ತನ್ನ ಕೋಣ, ತನ್ನ ಎಮ್ಮೆಯ ವೇಗ, ಶಕ್ತಿಯನ್ನ ಪ್ರದರ್ಶನಕ್ಕೆ ತೋರ್ಪಡಿಸುವಂಥ ಒಂದು ವ್ಯವಸ್ಥೆಯಾಗಿತ್ತು. ಇದಕ್ಕೆ ಐತಿಹಾಸಿಕ ಆಧಾರಗಳೆಲ್ಲ ಇದೆ. 1153 ಶಾಸನ ಕೂಡ ಇದೆ, ಬಾರ್ಕೂರ್ ಶಾಸನ ಕೂಡ ಹೇಳುತ್ತೆ. ಶಾಸನ ಕೂಡ ಇದೆ, ಇದಕ್ಕೆ ಶಾಸನಾಧಾರ ಕೂಡ ಇದೆ. ಹೀಗಾಗಿ ನಿನ್ನೆ ಮೊನ್ನೆಯಿಂದ ಬಂದಂತಹ ಕ್ರೀಡೆಯೋ ಆಟವೋ ಅಲ್ಲ, 800ರಿಂದ 1000 ವರ್ಷಗಳ ಅಧಿಕೃತ ಇತಿಹಾಸ ಇರುವಂಥ ಒಂದು ಆಟ, ಕ್ರೀಡೆ, ಕಲೆ ಕಂಬಳ. ಇಂತಹ ಒಂದು ಪಾರಂಪರಿಕ ಕ್ರೀಡೆಯನ್ನು ವಿಶ್ವಪ್ರಸಿದ್ಧವಾದಂಥ ಮೈಸೂರು ದಸರಾದಲ್ಲಿ ಮಾಡುವುದರಿಂದ ತಪ್ಪೇನೂ ಇಲ್ಲ ಅಂತಲೇ ಅನಿಸುತ್ತೆ ಒಂದು ದೃಷ್ಟಿಯಿಂದ. ಯಾಕೆಂದರೆ ಅದು ಕೃಷಿ ಸಂಪ್ರದಾಯಕ್ಕೆ ಕೊಡುವ ಮನ್ನಣೆ, ಗೌರವವೂ ಆದೀತು. ಇನ್ನು ಆತ್ಮೀಯರಾದಂಥ ಪ್ರತಾಪ್ ಸಿಂಹರವರು ಹೇಳಿದ ಹಾಗೆ ಇಲ್ಲಿ ಎಲ್ಲ ಕ್ರೀಡೆಗಳನ್ನು ತರಿಸ್ಬೋದು. ಎಲ್ಲೋ ಒಂದು ಕಡೆ ಒಂದು ಸಂಘಟನೆ ಅಂತ ಬಂದಾಗ ಅನೇಕ ರೀತಿಯ ಸವಾಲುಗಳು, ಸಮಸ್ಯೆಗಳು ಉದ್ಭವ ಆಗುವುದು ಸಹಜ. ಅನೇಕ ರೀತಿಯ ಪ್ರಶ್ನೆಗಳು ಉದ್ಭವಿಸುವುದು, ಎಲ್ಲರೂ ಕೂಡ ಬರಬಹುದು. ಆ ರೀತಿಯ ಬೇರೆ ಬೇರೆ ಸಮಸ್ಯೆಗಳು, ಅದು ಸಾಂದರ್ಭಿಕ ಸಮಸ್ಯೆ ಆಗುತ್ತದೆ, ಒಪ್ಪೋಣ. ಜೊತೆಗೆ ನನ್ನ ವಿರೋಧ ಇದಕ್ಕೆ ಬರೋದಿದ್ದರೆ ಯಾವ ನೆಲೆಯಲ್ಲಿ ಬರ್ತದೆ ಅಂದರೆ, ಈಗ ಒಂದು 3-4 ವರ್ಷಗಳಿಂದ ಒಂದು ವಿಶಿಷ್ಟ ವಿಚಾರಧಾರೆ ಸ್ಟಾರ್ಟ್ ಮಾಡಿದ್ದಾರೆ. ಮೈಸೂರಿನ ಈ ಸಾಂಪ್ರದಾಯಿಕತೆಯನ್ನು ವಿರೋಧಿಸಿ ಒಂದು ರೀತಿಯಲ್ಲಿ ತುಂಬ ಮುಂದುವರೆದಂತಹ ವೈಚಾರಿಕತೆಯನ್ನು ಪ್ರದರ್ಶನ ಮಾಡಲೋ ಎಂಬಂತೆ ಮಹಿಷ ದಸರಾದ 10 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಮಹಿಷ ದಸರಾದ ಕೌಂಟರ್ ಪ್ರದರ್ಶನಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನು ಇಟ್ಕೊಂಡು ಇದನ್ನು ಬಳಸ್ತಾ ಇದ್ದಾರೆ ಅಂದರೆ ನನ್ನ ವಿರೋಧ ಇದೆ ಇದಕ್ಕೆ. ಕೃಷಿ ಪರಂಪರೆಯ ಗೌರವಕ್ಕೋಸ್ಕರ ಇದನ್ನು ಮಾಡ್ತಾರೆ ಅಂದರೆ ನನ್ನ ಬೆಂಬಲ ಇದೆ ಇದಕ್ಕೆ. ಮಹಿಷ ದಸರಾವನ್ನ ಟಚ್ ಮಾಡಿ ಇದನ್ನ ಪರಿಚಯಿಸ್ತಾ ಇದ್ದಾರೆ ಅಂತ ಅಂದ್ರೆ ಬಲವಾದ ವಿರೋಧವೇ ಇದೆ ನಂದು. ಆಲ್ರೈಟ್, ಮಾತಾಡ್ತೀನಿ ಸರ್ ನಿಮ್ಮ ಜೊತೆಗೆ. ನಮ್ಮ ಜೊತೆಗೆ ಕಂಬಳ ಸಮಿತಿ ಅಧ್ಯಕ್ಷರು ದೇವಿ ಪ್ರಸಾದ್ ಶೆಟ್ರ್ ಇದ್ದಾರೆ. ಶೆಟ್ರೆ ನಮಸ್ತೆ. ಕಂಬಳ ವಿಚಾರವಾಗಿ ದಸರಾದಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಬೆಂಗಳೂರಲ್ಲಿ ಮಾಡಿದಾಗ್ಲೂ ಕೂಡ ಒಂದಷ್ಟು ವಿರೋಧ ಇತ್ತು. ಅರಮನೆ ಮೈದಾನದಲ್ಲಿ ಮಾಡಬೇಕು ಅಂತ ಬಂದಾಗ ಪ್ರಮೋದಾದೇವಿ ಒಡೆಯರ್ ಅವರ ವಿರೋಧ ಇತ್ತು. ಜ್ಯೋತಿಷಿಗಳ ಹತ್ರ ಅವರೇನೋ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರಂತೆ. ಯಾಕೆಂದ್ರೆ ಮೈಸೂರಿನ ಅರಮನೆಗೂ ಮೈಸೂರಿನ ರಾಜವಂಶಸ್ಥರಿಗೂ ಮತ್ತು ಕೋಣಗಳಿಗೂ ಆಗ ಬರೋದಿಲ್ಲ ಅಂತ ಹೇಳಿ. ಯಾಕೆಂದ್ರೆ ಮಹಿಷನನ್ನ ತಾಯಿ ಮರ್ದನ ಮಾಡಿರ್ತಾಳೆ, ಅದಾದ್ಮೇಲೆ ಬೆಟ್ಟದ ಮೇಲೆ ನೆಲೆಸಿ ಅವಳು ಚಾಮುಂಡೇಶ್ವರಿ ಆಗಿ ಚಾಮುಂಡಿ ಬೆಟ್ಟ ಅಂತ ಆಗತ್ತೆ ಅಂತ ಹೇಳಿ. ಈಗಲೂ ಕೂಡ ಆ ಪ್ರಾಂತ್ಯದಲ್ಲಿ ಹಸು ಸಾಕಾಣೆಗೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾರೆ ಹೊರತು ಎಮ್ಮೆ ಮತ್ತು ಕೋಣಗಳ ಸಾಕಣೆ ಆ ಭಾಗದಲ್ಲಿ ಬಹಳ ಕಡಿಮೆ ಅಂತಾನೆ ಹೇಳ್ಬೇಕು. ಸೊ ಧಾರ್ಮಿಕ ವಿಚಾರವನ್ನ ತೆಗೆದುಕೊಂಡ್ರೆ ಈ ಆಯಾಮ ಇದೆ.
ಇಲ್ಲ ನಾವೊಂದು ದಸರಾದಲ್ಲಿ ಪ್ರತಿ ವರ್ಷ ಒಂದೊಂದೊಂದೊಂದು ಈಗ ವಸ್ತು ಪ್ರದರ್ಶನ ಇರಬಹುದು, ಮಹಿಳಾ ದಸರಾ, ರೈತ ದಸರಾ, ಈ ರೀತಿ ಎಲ್ಲವೂ ಕೂಡ ಒಂದೊಂದಾಗಿ ಬರ್ತಾ ಇದೆ. ಸೊ ಇದನ್ನ ನಾವೊಂದು ನಾಡ ಹಬ್ಬ ಆಗಿರೋದ್ರಿಂದ ನಾಡಿನ ಬೇರೆ ಬೇರೆ ಆಚರಣೆಗಳನ್ನ ನಾವಿಲ್ಲಿ ಪರಿಚಯ ಮಾಡಿಸ್ತೀವಿ ಅನ್ನೋದಾದ್ರೆ ಇದಕ್ಕೆ ಸಹಮತ ನೀಡಬಹುದಾದ್ರೂ ಕೂಡ ನಿಮ್ಮ ಅಭಿಪ್ರಾಯ ಏನು ಇದಕ್ಕೆ? ನಿಮ್ಮ ಆಡಿಯೋ ಮ್ಯೂಟ್ ಆಗಿದೆ ನೋಡಿ. ನಮ್ಮ ಕಂಬಳ ಇದೊಂದು ರಾಜ್ಯದ ವೀರ ಕ್ರೀಡೆ. ನಮ್ದು ಮೈಸೂರಲ್ಲಿ ನಡೆಯುವಂತದ್ದು ದಸರಾ ನಮ್ಮ ನಾಡ ಹಬ್ಬ. ನಮ್ಮ ರಾಜ್ಯದಲ್ಲಿ ನಡೆಯುವಂತ ಏಕೈಕ ನಾಡ ಹಬ್ಬ ದಸರಾ. ಈ ದಸರಾದಲ್ಲಿ ನಮ್ಮ ಕಂಬಳ ಕೃಷಿಕರ, ಯುವಕರ, ಮಹಿಳೆಯರ ವಿಶೇಷವಾದಂತ ಒಂದು ಜಾನಪದ, ಅದರೊಂದಿಗೆ ಈ ರಾಜ್ಯದ ಮನ್ನಣೆಯನ್ನು ಪಡೆದಂತ ಈ ಸಾಹಸ ಕ್ರೀಡೆಯನ್ನು ದಸರಾದಲ್ಲೂ ಕೂಡ ಮಾಡಬೇಕೆಂಬುದು ಅಲ್ಲಿಯ ಮೈಸೂರಿನ ಜನ, ನಮ್ಮ ಸರ್ಕಾರ ಹಾಗೂ ನಮ್ಮ ತುಳುನಾಡಿನ ಜನರ ಒಂದು ಅಭಿಪ್ರಾಯ. ಒಂದೇ ಒಂದು ಕರೆಕ್ಷನ್ ಮಾಡ್ಬಿಡ್ತೀನಿ, ಆಮೇಲೆ ನೀವು ಮುಂದುವರಿಸಬಹುದು. ಮೈಸೂರಿನ ಜನ ಅಲ್ಲ, ಸರ್ಕಾರ ಮತ್ತು ಇನ್ನು ಉಳಿದವರು. ಮೈಸೂರಿನ ಜನ ಇದ್ರ ಬಗ್ಗೆ ಯಾರು ಡಿಮ್ಯಾಂಡ್ ಇಟ್ಟಿರಲಿಲ್ಲ. ಮೈಸೂರಿನ ಜನ ಯಾರು ಕೂಡ ಡಿಮ್ಯಾಂಡ್ ಇಟ್ಟಿರ್ಲಿಲ್ಲ. ಅವ್ರು ಯಾರು ಮುಂದೆ ಬಂದು ಮಾತಾಡಿಲ್ಲ, ಎಲ್ಲೂ ಒಂದು ಪತ್ರ ಕೂಡ ಯಾರು ಬರೆದಿಲ್ಲ. ಸೊ ಇದು ಸರ್ಕಾರದ ನಿರ್ಧಾರ. ಸರ್ಕಾರ ರಾಜವಂಶಸ್ಥರ ಹತ್ರ ಕೂತು ಇದ್ರ ಬಗ್ಗೆ ಏನು ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದಲ್ಲ. DK ಶಿವಕುಮಾರ್ ಅವರು ಬಂದು ಅದನ್ನ ಅನೌನ್ಸ್ ಮಾಡಿದಂತ ವಿಚಾರ ಅಷ್ಟೇ. ಮುಂದುವರಿಸಿ ಪ್ಲೀಸ್. ರಾಜವಂಶರು ಹಿಂದೆ ಮೈಸೂರು ಬ್ಯಾಂಗ್ಳೂರಲ್ಲಿ ಕಂಬಳ ಆದಾಗ ಅದೇ ಅರಮನೆ ಮೈದಾನ, ರಾಜವಂಶರ ಅರಮನೆ ಮೈದಾನ, ಅಲ್ಲಿ ಕೂಡ ಕಂಬಳ ಮಾಡುವುದಕ್ಕೆ ವಿರೋಧವಾದಾಗ ಅವರು ಪ್ರಶ್ನೆಯ ಚಿಂತನೆ ಮಾಡಿದಾಗ ರಾಜವಂಶರಿಂದಲೇ ಪ್ರಾರಂಭವಾಗಿರುವುದು ಕಂಬಳ. ನಮ್ಮ ತುಳುನಾಡಿನಲ್ಲೂ ಕೂಡ ಕಂಬಳ ಪ್ರಾರಂಭ ಆಗಿರುವುದು ಅರಸು ಮನೆತನದಲ್ಲಿ. ರಾಜವಂಶರೇ, ಮೈಸೂರು ನಾಲ್ಮಡಿ ಕೃಷ್ಣರಾಜ ಒಡೆಯರು ಕಂಬಳಕ್ಕೆ ವಿಶೇಷವಾದಂತ ಸಹಕಾರ ನೀಡಿ ಕಂಬಳಕ್ಕೆ ದೇಣಿಗೆ ನೀಡಿದಂಥದ್ದು ನಮ್ಮ ಶಾಸನಗಳಲ್ಲಿದೆ. ಮೈಸೂರಿಗೂ ಕಂಬಳಕ್ಕೂ ಅವಿನಾಭಾವ ಸಂಬಂಧ ಇದೆ. ಇದೇನು ನಾವು ಹೊಸ ವಿಚಾರ ಅಲ್ಲ. ಅಲ್ಲಿ ಮೈಸೂರು ದಸರಲ್ಲಿ ನಡೆಯುವಂತ ಏರ್ ಶೋಗಳು, ಇದು ಬಹಳ ಅದ್ಧೂರಿಯಾಗಿ ನಡೆಯುವ ಸಂಗೀತ ರಸಮಂಜರಿಗಳು, ವೆಸ್ಟರ್ನ್ ಸಂಗೀತಗಳು, ಇದೆಲ್ಲ ಸಂಪ್ರದಾಯಕ್ಕೆ ವಿರುದ್ಧವಾಗಿರುವುದು. ಕಂಬಳ ಇದು ನಮ್ಮ ರಾಜ್ಯದ ಕ್ರೀಡೆ, ಜಾನಪದ ಕ್ರೀಡೆ. ನಾವು ಕುಸ್ತಿ ಮಾಡ್ತೇವೆ. ನಮ್ಮ ತುಳುನಾಡಿನ, ನಮ್ಮ ಕರಾವಳಿ ಭಾಗದಲ್ಲೂ ಮಂಗಳೂರು ದಸರಾದಲ್ಲಿ ಕುಸ್ತಿ ಮಾಡ್ತೇವೆ. ಕುಸ್ತಿ ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತೇವೆ. ಇದರಲ್ಲಿ ನಮ್ಮ ಗಾಳಿ, ನೆಲ, ಜಲ ಎಂದು ಬಂದಾಗ ನಮ್ಮಲ್ಲಿ ಒಬ್ರಿಗೊಬ್ಬರಿಗೂ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡ್ತೇವೆ. ನಮ್ಮ ಎತ್ತಿನ ಹೊಳೆ ನೀರಿನನ್ನು ಕೋಲಾರ, ಮೈಸೂರು, ಚಿಕ್ಕಬಳ್ಳಾಪುರಕ್ಕೆ ಕಳಿಸ್ತಾ ಇದ್ದೇವೆ. ನಮ್ಮ ಎಲ್ಲ ವಿಚಾರಗಳು ಒಂದಕ್ಕೊಂದು ಹೊಂದಾಣಿಕೆ ಇದೆ. ಇದಕ್ಕೆ ಯಾಕೆ ಮೈಸೂರಿನವರು ವಿರೋಧ ಮಾಡ್ತಾರೆ? ಮೈಸೂರು ಅರಸರು ಕಂಬಳವನ್ನು ಬಹಳಷ್ಟು ಸಲ ಬಂದು ನೋಡಿದವರಾಗಿದ್ದಾರೆ. ಅವರಿಗೆ ಕಂಬಳದ ಬಗ್ಗೆ ಆಳವಾಗಿ ಗೊತ್ತಿದೆ. ಯಾವುದೋ ಒಂದು ರಾಜಕಾರಣ ಮಾಡುವ ಏನಿಲ್ಲ, ನೋಡಿರ್ಬಹುದು, ಸಪೋರ್ಟ್ ಮಾಡಿರ್ಬಹುದು, ಆದ್ರೆ ಅದನ್ನ ಮೈಸೂರಲ್ಲಿ ಮಾಡಿಸ್ಲೇಬೇಕು ಅಂತ ಅವರು ಅಭಿಪ್ರಾಯನ ವ್ಯಕ್ತಪಡಿಸಬಾರ್ದು ಅನ್ನೋ ರೀತಿ ಏನಿಲ್ಲ ಶೆಟ್ರೆ. ಎಸ್, ಗುಣಪಾಲ್ ಕದಂಬ ಅವರ ನೀವೇನ್ ಹೇಳ್ತೀರಿ? ಸಂಚಾಲಕರಾಗಿದ್ದೀರಿ, ಕಂಬಳ ಸಮಿತಿ ಸಂಚಾಲಕರಾಗಿದ್ದೀರಿ, ನೀವೇನ್ ಹೇಳ್ತೀರಿ? ನೋಡಿ ಮೇಡಮ್, ಈ ಕಂಬಳ ನನಗೆ ಒಂದು 56 ವರ್ಷ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಬಂದವ ನಾನು. ಮೈಸೂರು ದಸರಾದಲ್ಲಿ 1994ನೇ ಇಸವಿಯಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಆರ್ ಸಂಪಂಗಿ ಅವರ ಅಧ್ಯಕ್ಷತೆಯಲ್ಲಿ ಆವತ್ತು 1994ರಲ್ಲಿ ನನಗೆ ಮತ್ತು ಗುಣಪಾಲ್ ಜೈನವರಿಗೆ ಕರ್ನಾಟಕ ರಾಜ್ಯ ದಸರಾ ಪ್ರಶಸ್ತಿಯನ್ನು ನೀಡಿ ಚಾಮುಂಡಿ ವಿಹಾರ ಸ್ಟೇಡಿಯಂನಲ್ಲಿ ನಮಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ, ಸುಮಾರು 94ನೇ ಇಸ್ವಿಯಲ್ಲಿ. ಆಮೇಲೆ ಈ ಕಂಬಳ ಅನ್ನುವಂಥದ್ದು ರೈತಾಪಿ ವರ್ಗದ ಕರಾವಳಿ ಕರ್ನಾಟಕದ ಜಾನಪದ ಸಂಸ್ಕೃತಿಯ ಒಂದು ಪ್ರತಿಬಿಂಬ. ಪ್ರಾಣಿಗಳಿಗೂ ಮನುಷ್ಯರಿಗೂ ಇರುವಂತಹ ಸಂಬಂಧವನ್ನು ತಿಳಿಸುವುದಲ್ಲದೆ ಶಾಸನಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ಮೂಲ್ಕಿ ಸೀಮೆಯ ಅರಸು ಕಂಬಳವನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ತಾಳಿಪಾಡಿಯ ಶಾಸನ, ಕಂಬಳದ ಉದ್ದಗಲದ ಬಗ್ಗೆ ಶೃಂಗೇರಿಯ ಶಾಸನ,
ಕಂಬಳವನ್ನು ಅತ್ಯಂತ ವೈಭವದಿಂದ ಆಚರಿಸಿದಂತಹ ಕಲ್ಲು ಮಾಗಣೆಯ ಶಾಸನ, ಕಂಬಳ ಗದ್ದೆಯನ್ನು ನಿರ್ಮಾಣ ಮಾಡಿ ಶಿವದೇವಾಲಯಕ್ಕೆ ದತ್ತಿ ನೀಡಿದಂತಹ ಚೂರಾಲಿನ ಶಾಸನ, ಇವೆಲ್ಲ ಶಾಸನಗಳ ದಾಖಲೆ ಸಿಗ್ತದೆ. ಅಳುಪು ಅರಸರ ಕಾಲದಿಂದಲೂ ಕೂಡ ಇದಕ್ಕೆ ಬೇಕಾದಷ್ಟು ಪ್ರೋತ್ಸಾಹ ಇತ್ತು. ರೈತರ ಸಂಸ್ಕೃತಿಯ ನಾಡಿ ಅಲ್ಲದೆ ಯಾವುದೇ ಜಾತಿ ಮತ ಭೇದವಿಲ್ಲದೆ, ಶ್ರೀಮಂತರು ಬಡವರು ಅನ್ನುವ ತಾರತಮ್ಯ ಇಲ್ಲದೆ, ಸಕುಟುಂಬ ಸಮೇತರಾಗಿ ಹೆಂಗಸರು ಮಕ್ಕಳು ಬಂದು ಸಹಸ್ರ ಸಂಖ್ಯೆಯಲ್ಲಿ ನೋಡುವಂತಹ, ಶಿಸ್ತುಬದ್ಧವಾಗಿ ಆಚರಿಸುವಂತಹ ಕಂಬಳ ಆ ಕ್ರೀಡೆ ಇದ್ದರೆ ಅದು ಕಂಬಳ ಮಾತ್ರ. 2 ವರ್ಷಗಳ ಹಿಂದೆ ಸನ್ಮಾನ್ಯ ಆಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಂಥ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಗುರುಪುರದ ಕಂಬಳಕ್ಕೆ ಬಂದಾಗ, ಸನ್ಮಾನ್ಯ ಇನಾಯತ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಗುರುಪುರದ ಕಂಬಳಕ್ಕೆ ಬಂದಾಗ ಈ ಕಂಬಳವನ್ನು ನೋಡಿ, ಇಲ್ಲಿ ಅಚ್ಚುಕಟ್ಟುದನ್ನು ನೋಡಿ, ಇಲ್ಲಿಯ ವೈಭವವನ್ನು ನೋಡಿ, ಮೈಸೂರು ದಸರಾದಲ್ಲಿಯೂ ಕೂಡ ಇಂಥ ಒಂದು ಕಂಬಳವನ್ನು ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಆ ದಿನಗಳಲ್ಲಿ ವೇದಿಕೆಯಲ್ಲಿ ವ್ಯಕ್ತಪಡಿಸಿದ್ರು ಅವರು. ಒಂದು. ಎರಡನೇದಾಗಿ ನಾಡ ಹಬ್ಬ ಇದಾದ್ದರಿಂದ ಒಂದು ನಾನು ನೆನಪಿಸಿಕೊಳ್ಳಿಕ್ಕೆ ಬಯಸ್ತೇನೆ, ಇದು ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗ ಆಗಿತ್ತು. ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶ ಒಂದು ಕಾಲದಲ್ಲಿ ಮೈಸೂರು ಅರಸರು ಕೂಡ ಮುಲ್ಕಿ ಸೀಮೆಯ ಅರಸು ಕಂಬಳಕ್ಕೆ ಬಂದು ಕಂಬಳವನ್ನು ವೀಕ್ಷಿಸಿದ್ದಾರೆ. ಇದು ನಮ್ಮ ಕಂಬಳ ಅಕಾಡೆಮಿಯಿಂದ ಮತ್ತೊಂದು ಬಹಳ ಮುಖ್ಯವಾದಂತಹ ಅಂಶವನ್ನು ನಾನು ಗಮನಕ್ಕೆ ತರ್ತೇನೆ. ನಮ್ಮ ಕಂಬಳ ಅಕಾಡೆಮಿಯಲ್ಲಿ ಓಟಗಾರರ ಅಕಾಡೆಮಿಯಲ್ಲಿ ತರಬೇತಿಯಾದಂತಹ ಶ್ರೀನಿವಾಸ ಗೌಡ ಇವತ್ತು ಕಂಬಳ ಓಟಗಾರನಾಗಿ ಜಾಗತಿಕವಾದಂತಹ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ್ದಾರೆ. 8.98 ಸೆಕೆಂಡ್ನಲ್ಲಿ 100 ಮೀಟರ್ ಓಟವನ್ನು ಕೋಣಗಳ ಸಹಾಯದೊಂದಿಗೆ ಓಡಿ ಜಾಗತಿಕ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. ಹೀಗೆ ಪ್ರಾಣಿಗಳಿಗೂ ಮನುಷ್ಯರಿಗೂ ಸಂಬಂಧ ಇರುವಂಥದ್ದು. ಒಂದು ಕಾಲದಲ್ಲಿ ರೈತರ ಆದಾಯದ ಮೂಲ ಕೇಂದ್ರವಾಗಿದ್ದಂತಹ ಈ ಕಂಬಳ, ಜನಮನವನ್ನು ಗೆದ್ದುವಂತಹ ಸಂಬಳ, ಇದಕ್ಕೆ ಕರ್ನಾಟಕದ ಉಭಯ ಸದನಗಳಲ್ಲಿ ಒಪ್ಪಿಗೆ ಸಿಕ್ಕಿ ನಿಮ್ಮ ಮುಖ ಕಾಣಿಸ್ತಾ ಇಲ್ಲ, ನೀವು ಫ್ರೇಮ್ ಸರಿಯಾಗಿ ಇಟ್ಕೊಂಡಿಲ್ಲ, ದಯವಿಟ್ಟು ಫ್ರೇಮ್ ಸರಿಯಾಗಿ ಇಟ್ಕೊಳ್ಳಿ. ಮಾತಾಡ್ತೀನಿ ನನ್ನ ಜೊತೆಗೆ. ರಂಗರಾಜು ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಕಂಬಳ ಪರ ವಿರೋಧ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದಷ್ಟು ಜನ ಮೈಸೂರಿಗರು ಅದನ್ನ ವಿರೋಧಿಸ್ತಾ ಇದ್ದಾರೆ, ಒಂದಷ್ಟು ಜನ ಅದನ್ನ ಸಪೋರ್ಟ್ ಮಾಡ್ತಿದ್ದಾರೆ. ನೀವೇನ್ ಹೇಳ್ತೀರಿ? ಬಹಳ ಒಳ್ಳೆ ಚರ್ಚೆ ತಾವು ಅರೇಂಜ್ ಮಾಡಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಮತ್ತು ನೀವು ಕರೆದು ಕೂರ್ತಿರ್ತಕ್ಕಂಥ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಂಬಳಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ. ಆದರೆ ನಾನು ಮೈಸೂರಿಗನಾಗಿ ಇತಿಹಾಸಕಾರನಾಗಿ ಕೆಲವು ಸ್ಪಷ್ಟತೆಯನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ಕಂಬಳ ಒಂದು ಕ್ರೀಡೆ, ಜಾನಪದ ಕ್ರೀಡೆ. ಅದು ತುಳುನಾಡಿನಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇನ್ನೂ 2 ತುಳುನಾಡಿನ ಕ್ರೀಡೆಗಳಿದ್ದಾವೆ. ಅದರಲ್ಲಿ ನಾವು ಶಿವರಾಮ ಕಾರಂತರು ನಡೆಸ್ಕೊಂಡ್ಬಂದಂತಹ ಒಂದು ಕಾರ್ಯಕ್ರಮ ಆದರೆ ಕೋಲ ಕಟ್ಟೋದು ಅಲ್ಲಿಗೆ ಪ್ರಸಿದ್ಧವಾದದ್ದು. ನಮ್ಮ ಇತಿಹಾಸ ತಗೊಂಡ್ರೆ ಈ ದಸರಾ ಪ್ರಾರಂಭ ಆಗಿದ್ದು ವಿಜಯನಗರ ಕಾಲದಲ್ಲಿ, ಕೃಷ್ಣದೇವರಾಯನ ಕಾಲದಲ್ಲಿ. ಈಗಲೂ ಹಂಪಿನಲ್ಲಿ ಮಂಟಪ ಇದೆ, ಮಹಾನವಮಿ ದಿಬ್ಬ. ಹೌದು. ಅದರಲ್ಲಿ ಅಡ್ಡಪತ್ರಿಕೆಗಳಲ್ಲಿ ಜಾನಪದ ಕಲೆಗಳ ಚಿತ್ರಣ ಇದೆ. ಅಲ್ಲಿ ಎಲ್ಲಿಯೂ ನಾನು ಕಂಡಂಗೆ ಈ ಕಂಬಳದ ಒಂದು ಚಿತ್ರ ಇಲ್ಲ. ಸುಮಾರು 415 ವರ್ಷಗಳಿಂದ ದಸರಾ ನಡ್ಕೊಂಬಂದಿದೆ. 1610ರಲ್ಲಿ ರಾಜ ಒಡೆಯರು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರು. ಹೌದು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರಿನಲ್ಲಿ ಪ್ರಾರಂಭ ಮಾಡಿದ್ರು. ಇವರೆಲ್ಲ ಮಾತಾಡಿದಾಗೆ ತನ್ನದೇ ಆದಂಥ ಇತಿಹಾಸ ಅದು ಹೊಂದಿದೆ. ಆದರೆ ದಸರಾದಲ್ಲಿ ಎಲ್ಲಿಯೂ ನಾವು ಇದುವರೆಗೂ ಕಂಬಳವನ್ನು ಮಾಡಿದಂಥದ್ದು ಕಂಡಿಲ್ಲ. ಬೇಕಾದಷ್ಟು ಕಲೆಗಳಿದ್ದಾವೆ, ಜಾನಪದ ಕಲೆಗಳು.
ಅವಕ್ಕೆಲ್ಲವಕ್ಕೂ ನಮ್ಮ ದಸರಾದಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ನಮ್ಮಲೆ ತಲಕಾಡು ಚಿಕ್ಕರಂಗೇಗೌಡರು ಮಾತಾಡಿದಾಗೆ ದಸರಾ ಕೆಲವು ಸಾರಿ ನಡೆದಿಲ್ಲ ಅನ್ನತಕ್ಕಂಥದ್ದು ಅವ್ರು ಹೇಳಿದ್ರು, ಅದೆಲ್ಲ ನಾನು ಒಪ್ಕೋತೀನಿ. ಆದರೆ ಇದನ್ನ ಇಲ್ಲಿ ಸೇರಿಸಬೇಕಾದ ಅವಶ್ಯಕತೆ ಏನಿದೆ? ಇಲ್ಲಿ ಅನೇಕ ಜಾನಪದ ಕಲೆಗಳನ್ನು ನಾವು ಪ್ರೋತ್ಸಾಹಿಸ್ಕೊಂಡು ಬಂದಿದ್ದೀವಿ. ಈಗ ಶಿವಮೊಗ್ಗದಲ್ಲಿ ಡೊಳ್ಳು ಕುಣಿತ ಬಹಳ ಪ್ರಸಿದ್ಧಿ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯದಲ್ಲಿ ಕಂಸಾಳೆ ಬಹಳ ಪ್ರಸಿದ್ಧಿ, ಬೆಂಗಳೂರಿನಲ್ಲಿ ಕರಗ, ಕೆಂಪೇಗೌಡರು ಸ್ಟಾರ್ಟ್ ಮಾಡಿದಂಥ ಈ ಕರಗ ಅದನ್ನು ನಡೆಸ್ತಕ್ಕಂಥವ್ರಿಗೆ ಒಂದು ಪೇಟೆಯನ್ನು ಕಟ್ಟಿಕೊಟ್ಟಿದ್ರು ಬೆಂಗಳೂರಲ್ಲಿ. ಅದಕ್ಕೆಲ್ಲ ಕೆಲವು ಪರಿಕರಗಳು ಮತ್ತು ಅವರ ಇದು ಶ್ರಮ ಇದೆ ಅದನ್ನು ಮಾಡ್ತಕ್ಕಂಥವ್ರಿಗೆ. ಆದರೆ ಈ ಕಂಬಳ ಮೈಸೂರಲ್ಲಿ ಯಾಕೆ ಮಾಡಬೇಕು? ಏಕಪಕ್ಷೀಯ ನಿರ್ಧಾರ ತಗೊಂಡು ಮೈಸೂರು ಜನರೆಲ್ಲ ಇದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳೋದು ಮಹಾ ಸುಳ್ಳು. ಪರಿಸರವಾದಿಗಳು, ರೈತ ಸಂಘದವರು, ಅನೇಕ ಜನ ಈ ಪ್ರಗತಿಪರರು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ. ಅದರಲ್ಲೂ ನೋಡಿ, 2 ದಿವಸದ ಹಿಂದೆ 50 ಮರಗಳನ್ನು ರಾತ್ರಿ ಕಡ್ದಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನುಮತಿ ಇಲ್ಲದೆ ಈಗ 5 ವೆಹಿಕಲ್ಗಳನ್ನು ಫಾರೆಸ್ಟ್ನವರು ಸೀಸ್ ಮಾಡಿ 3 ಜನದ ಮೇಲೆ FIR ಮಾಡಿದ್ದಾರೆ. ಈ ರೀತಿ ಕದ್ದು ಮುಚ್ಚಿ ಯಾಕೆ ಮಾಡಬೇಕು? ಮತ್ತೆ ಪರಿಸರಕ್ಕೆ ಹಾನಿ, ಇಲ್ಲಿನ ಮಣ್ಣು ಗುಣ ಇದಕ್ಕೆ ಹೊಂದ್ಕೊಳ್ತಕ್ಕಂಥ ಕ್ರೀಡೆ ಅಲ್ಲ ಅದು. ನೀವು ಮಾಡೋದಾದ್ರೆ ದಸರಾದಲ್ಲೇ ಯಾಕೆ ಮಾಡಬೇಕು? ನೀವು ಸ್ವಂತವಾಗಿ ಮಾಡಿ ಸ್ವಾಮಿ. ಈಗ ಮೂಡುಬಿದ್ರೆನಲ್ಲಿ ಆಳ್ವಾರ್ನವರು ಮಾಡ್ತಾರೆ, ಹೌದು, ವರ್ಷಕ್ಕೊಂದ್ಸರಿ ದೊಡ್ಡ ಉತ್ಸವ ಮಾಡ್ತಾರೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಅವರ ಒಂದು ನೇತೃತ್ವದಲ್ಲಿ ಅನೇಕ ಬಾರಿ ಸುತ್ತಮುತ್ತ ಜಾಗದಲ್ಲಿ ಕಂಬಳ ನಡೆಯುತ್ತೆ. ನಾವ್ಯಾರು ಕಂಬಳದ ವಿರೋಧಿಗಳಲ್ಲ, ದಯವಿಟ್ಟು ಗಮನಿಸ್ಕೊಳ್ಳಿ. ಕಂಬಳದ ವಿರೋಧಿಗಳು ಯಾರು ಇಲ್ಲ. ಆದರೆ ಪರಿಸರಕ್ಕೆ ಹಾನಿ ಮಾಡಿ 50 ಕೋಟಿ ದಸರಾಗೆ ಅಂತ ದುಡ್ಡು ಕೊಡ್ತಾರೆ. ಅದರಲ್ಲಿ ಕಂಬಳಕ್ಕೆ 5 ಕೋಟಿ ಇಟ್ಟಿದ್ದಾರೆ ಸರ್. 5 ಅಲ್ಲ ಮೇಡಮ್, 5 ಕೋಟಿ ಇಟ್ಟಿದ್ದಾರೆ. 10 ಕೋಟಿ ಇಟ್ಟಿದ್ದಾರೆ. ಇಲ್ಲ ಮೇಡಮ್, ಪೇಪರ್ ಎಲ್ಲ ಬಂದಿರೋದು 8 ರಿಂದ 10 ಕೋಟಿ ಖರ್ಚು ಮಾಡ್ತೀವಿ. ನಮಗ್ ಸಿಕ್ಕಿರೋ ಮಾಹಿತಿ 5 ಕೋಟಿ ರೂಪಾಯಿ ಕಂಬಳಕ್ಕೆ ಅಂತ ಎತ್ತಿಟ್ಟಿದ್ದಾರೆ ಅಂತ ಸಿಕ್ಕಿದೆ ಸರ್. ಹೇಳಿ ಮೇಡಮ್. ಒಂದು ವಾರ ಒಟ್ನಲ್ಲಿ 5 ಆಗ್ಲಿ 10 ಆಗ್ಲಿ ಸರ್, ಬರೋ ಸಂದರ್ಭದಲ್ಲಿ ಇದು ಬೇಕಾಗಿರ್ಲಿಲ್ಲ ಅಂತ ಹೇಳ್ತಿರೋರು ಇದಾರೆ. ಮುಂದುವರಿಸಿ ಸರ್ ಪ್ಲೀಸ್. ಅದೇ ನಾನು ಅದನ್ನ ಹೇಳ್ತಾ ಇದ್ದೀನಿಲ್ಲ. ನೋಡಿ, ಅಷ್ಟೊಂದು ನೀರು ಬೇಕು, ಇವ್ರಿಗೆಲ್ಲ ಅಕಾಮಿಡೇಷನ್ ಕೊಡಬೇಕು, ಅದಕ್ಕಾಗಿ ವಿಶೇಷವಾದ ಒಂದು ತಯಾರಿ ನಡೀಬೇಕು, ಒಂದು ಅದಕ್ಕಾಗಿಯೇ ಬೇಕಾಗಿರ್ತಕ್ಕಂತಹ ಟ್ರ್ಯಾಕ್ ಮಾಡಬೇಕು. ಇವೆಲ್ಲ ಯಾಕೆ? ನಮ್ಮ ದಸರಾದಲ್ಲಿ ಭಾಗವಹಿಸುವ ಜಾನಪದ ಕಲಾವಿದರಿಗೆ ನೀವು ಕೊಡೋದು 5,000 ರೂಪಾಯಿ, 10,000 ರೂಪಾಯಿ ಸರ್. 10,000 ರೂಪಾಯಿ ಕೊಟ್ರೆ ದೊಡ್ಡ ವಿಷಯ ಸರ್. ರಂಗರಾಜು ಸರ್, ಅಂತದ್ರಲ್ಲಿ ಹೌದು ಮೇಡಮ್, ಹೆಚ್ಚು ಮಾಡಿದ್ದಾರೆ ಅನ್ಕೊಂಡಿದ್ದೆ. 5,000 ಕೊಟ್ರೇನೆ ಹೆಚ್ಚು. ಇವರು ಆ ವೀರ್ಗಾಸೆ ಇವರೆಲ್ಲ ಬರ್ತಾರಲ್ಲ, ವೀರ್ಗಾಸೆ, ಪೂಜಾ ಕುಣಿತ ಅವರೆಲ್ಲ ಬರ್ತಾರಲ್ಲ, ಬೆಳಗಿಂದ ಸಂಜೆವರೆಗೂ ಪಾಪ ಆ ಕಾಸ್ಟ್ಯೂಮ್ ಅಲ್ಲಿ ಇರ್ತಾರೆ ಅವರು. ಹೌದು ಮೇಡಮ್, ಅಷ್ಟೇ ಅಲ್ಲ, ಅವ್ರಿಗೆ ಆ ನಂಜರಾದ ಬಹುತೂರ್ ಚೌಲ್ಟ್ರಿನಲ್ಲಿ ಕೂಡ ಹಾಕ್ಬಿಡ್ತಾರೆ. ಅಲ್ಲಿ ಒಂದು ಟಾಯ್ಲೆಟ್ ಇಲ್ಲ, ಪಬ್ಲಿಕ್ ಪ್ಲೇಸ್ಗಳೇ ಅವ್ರಿಗೆ ಟಾಯ್ಲೆಟ್. ಆಮೇಲೆ ನೀವು ಇನ್ನೊಂದು ನೋಡ್ಬೇಕು, ಬಂಡಿಪಾಳ್ಯದಲ್ಲಿ ಇದನ್ನ ಮಾಡಿಸ್ತಾರೆ ಟ್ಯಾಬ್ಲೋಗೆ. ಮೇಡಮ್, ಟ್ಯಾಬ್ಲೋ ಮಾಡೋರು ರಾಜ್ಯದ ಮೂಲೆ ಮೂಲೆಯಿಂದ ಅಲ್ಲಿಗೆ ಬರ್ತಾರೆ. ಅಲ್ಲೂ ಸಹ ಅಕಾಮಿಡೇಷನ್ ಇಲ್ಲ, ಅಲ್ಲೂ ಸಹ ಅವ್ರಿಗೆ ಒಳ್ಳೆ ಫುಡ್ ಇಲ್ಲ, ಮತ್ತೆ ಟಾಯ್ಲೆಟ್ ಇಲ್ಲ. ನಾನು ದಸರಾಗೆ ಸಾಮಾನ್ಯವಾಗಿ ಕಾಮೆಂಟ್ರಿ ಕೊಡ್ಲಿಕ್ಕೆ ಟಿವಿಗೆ ಬರ್ತೇನೆ. ಆ ಬರೋ ಸಂದರ್ಭದಲ್ಲಿ ಅಲ್ಲೆಲ್ಲ ಹೋಗಿ ಅಧ್ಯಯನ ಮಾಡ್ಕೊಂಡ್ ಬರ್ತೀನಿ ಟ್ಯಾಬ್ಲೋಗಳನ್ನ. ಆಗ ಹೋದ್ರೆ ಅಯ್ಯೋ ಪಾಪ, ಹೆಣ್ಗಸರು ಮಕ್ಕಳು ಏನಿದು ಬೀದಿಲಿ ಹಿಂಗ್ ಮಲಗಿರ್ತಾರೆ ಅಂತ, ಅದಕ್ಕೆ ಹಣ ಕೊಡೋದಿಲ್ಲ. ಈ ಕಂಬಳದ ಒಂದು ಆಚರಣೆಗೆ 5 ಕೋಟಿಗೂ ಹೆಚ್ಚು ಹಣವನ್ನ ಮೈಸೂರಿನಲ್ಲಿ ಯಾಕೆ ವ್ಯಯ ಮಾಡಬೇಕು? ಮತ್ತೆ ಬರ ಬೇರೆ, ಎಷ್ಟು ನೀರು ಬೇಕು, ಎಷ್ಟು ಜಾಗ ಬೇಕು, 400-500 ಜನ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಬೇಕು. ಇದೆಲ್ಲ ಆಮೇಲೆ ವೇಸ್ಟ್. ಇದು ದಸರಾದಲ್ಲಿ ಎಲ್ಲಿಯೂ ಹಿಂದೆ ನಡ್ಕೊಂಡು ಬಂದಿಲ್ಲ ಕಂಬಳ ಅಂತಕ್ಕಂಥದ್ದು. ಹೊಸದಾಗಿ ಅದನ್ನ ಸೇರಿಸ್ತಾ ಇದ್ದೀರಾ. ಜನಗಳ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿ. ಮೈಸೂರಿನ ಪರಿಸರಕ್ಕೆ ಧಕ್ಕೆ ಮಾಡಬೇಡಿ. ಮಾಡಬೇಕಾ ನೀವು ಮಾಡ್ಕೊಳ್ಳಿ, ಎಲ್ಲಾದ್ರೂ ನಮ್ದೇನು ಅಭ್ಯಂತರ ಇಲ್ಲ. ನಾವು ವಿ ಲೈಕ್ ಕಂಬಳ, ಒನ್ ಆಫ್ ದಿ ಬೆಸ್ಟ್ ಜಾನಪದ ಕ್ರೀಡೆ ಅದು. ಆದರೆ ಅವ್ರ್ಯಾರೋ ಹುಸೇನ್ ಲೆಕ್ಕದಲ್ಲಿ ಓಡ್ತಾನೆ ಆತ ಮನುಷ್ಯ ಅಂದ್ರೆ, ಅವನ್ ಯಾಕೆ ಒಲಿಂಪಿಕ್ಸ್ ಅಲ್ಲಿ ಓಡಿಸಿಲ್ಲ ಇದುವರೆಗೂ?
ಆ ರೆಕಾರ್ಡೇ ತಪ್ಪು ಅಂತ ಎಲ್ಲರೂ ಅದನ್ನು ಆರ್ಗ್ಯೂ ಮಾಡಿದ್ದಾರೆ. ಬಿಡಿ, ಓಡಿಸ್ಲಿ, ಸಂತೋಷ, ನಮಗೂ ಬೇಕದು. ಆದರೆ ಇದು ಎಂಥದ್ದು, ಪುತ್ತೂರಿಂದ ಹಿಡಿದು ಸುಮಾರು ಉಡುಪಿವರೆಗೂ ಎಲ್ಲ ಕಡೆನೂ ಅಲ್ಲಿ ವರ್ಷ ಮಾಡ್ತಾರೆ, ಅವರವರ ಆಚರಣೆಗಳು ಮಾಡ್ಕೊಂಡಿದ್ದಾರೆ. ಸರ್ ಮಾತಾಡ್ತೀನಿ ರಂಗರಾಜ ಸರ್ ನಿಮ್ ಜೊತೆಗೆ. ಐ ಟಾಕ್ ಟು ಯು ಸರ್. ಸರ್, ಧಾರ್ಮಿಕ ದಸರಾ ಅಂತ ಅಂದ್ರೆ ಈ ಸರ್ಕಾರಗಳು ಮತ್ತು ಕಾಲಕ್ಕೆ ಬದಲಾವಣೆಗಳಾದಾಗ ಒಂದಷ್ಟು ಆಟಗಳು ಅಥವಾ ರೈತ ದಸರಾ, ಮಹಿಳಾ ದಸರಾ ಇದೆಲ್ಲದಕ್ಕೂ ಒಂದು ಅವಕಾಶ ಮಾಡಿಕೊಟ್ಟಿರ್ಬೋದು. ಆದರೆ ದಸರಾ ಅಂತ ಬಂದರೆ ಅದು ಮೊದಲು ಧಾರ್ಮಿಕ ಆಚರಣೆನೇ. ಅರಮನೆಯಲ್ಲಿ ಹೊರಗಡೆ ಏನೇ ಮಾಡಿಕೊಂಡು ಅರಮನೆಯಲ್ಲಿ ನಡೆಯುವಂಥ ಸಂಪ್ರದಾಯಗಳು ನಡೆಯುತ್ತೆ. ಇನ್ನೊಂದು ವಿಚಾರ ಗಮನಿಸಬೇಕು ಸರ್, ಇಲ್ಲಿ ಈಗಲೂ ಕೂಡ ದಸರಾ ಸಂದರ್ಭದಲ್ಲಿ, ಅದರಲ್ಲೂ ದುರ್ಗಾಷ್ಟಮಿ ದಿನ ನಡುರಾತ್ರಿಯಲ್ಲಿ ಮೊದಲು ಅರಮನೆಯಲ್ಲಿ ಕೋಣ ಬಲಿ ಕೊಡ್ತಾ ಇದ್ರಂತೆ. ಆದರೆ ಈಗ ಸಂಪ್ರದಾಯದ ಬದಲಾಗಿ ಸಾಂಕೇತಿಕವಾಗಿ ಕೋಣದ ಪ್ರತಿಮೆ ಮಾಡಿ ಅದನ್ನು ಬಲಿ ಕೊಡ್ತಾರೆ ಅಂತ ಕೂಡ ಹೇಳಲಾಗುತ್ತೆ ದುರ್ಗಾಷ್ಟಮಿ ಸಂದರ್ಭದಲ್ಲಿ. ಹಾಗಾಗಿ ಈ ಹಿಂದೆ ಬೆಂಗಳೂರಲ್ಲಿ ಕಂಬಳ ಆಯೋಜನೆ ಮಾಡ್ತೀವಿ ಅಂತ ಅಂದಾಗ್ಲೂ ಪುರೋಹಿತರ ಹತ್ರ ಪ್ರಶ್ನೆಯನ್ನ ಕೇಳಿ ಪ್ರಮೋದಾದೇವಿ ಅವರು, ಬೆಂಗಳೂರಲ್ಲಿ ಬೇಕಾದ್ರೆ ಅವಕಾಶ ಕೊಡ್ಬೋದು, ಆದರೆ ಮೈಸೂರಲ್ಲಿ ಮಾತ್ರ ಬಿಲ್ಕುಲ್ ಅವಕಾಶ ಕೊಡಬೇಡಿ ಅಂತ ಜ್ಯೋತಿಷಿಗಳು ಹೇಳಿದ್ರಂತೆ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಅರಮನೆ ಮೈದಾನದಲ್ಲಿ ನಡೆಸೋದಕ್ಕೆ ಅವಕಾಶವನ್ನ ಕೊಟ್ರು. ಸೊ ಚಾಮುಂಡೇಶ್ವರಿ ದೇವಿಗೂ ಮಹಿಷನಿಗೂ ಬದ್ಧ ವೈರತ್ವ ಇದೆ. ಸೊ ಕಂಬಳವನ್ನ ಆಯೋಜನೆ ಮಾಡಿದ್ರೆ ಅದರಲ್ಲಿ ಕೋಣವನ್ನ ವಿಜೃಂಭಿಸ್ತಾರೆ. ಸೊ ಅದು ತಾಯಿ ಚಾಮುಂಡೇಶ್ವರಿಗೆ ಅಪಮಾನ ಮಾಡದಂತೆ ಅಂತ ಹೇಳಿ ಈಗ ಅಲ್ಲಿನ ಧಾರ್ಮಿಕತೆಯ ಬಗ್ಗೆ ಮಾತನಾಡುವಂಥವ್ರ ಅವರ ವಾದ ಇದಾಗಿದೆ. ಯಾಕೆಂದ್ರೆ ಮೈಸೂರು ಅರಸರ ಕುಲದೇವಿ ಚಾಮುಂಡೇಶ್ವರಿ ಆಗಿರೋದ್ರಿಂದ ದಸರಾದಲ್ಲಿ ಮಹಿಷನಿಗೆ ಪ್ರಾಧಾನ್ಯತೆ ಕೊಟ್ಟರೆ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದಂತಾಗತ್ತೆ ಅನ್ನೋದು ವಾದ. ಏನು ಹೇಳ್ತೀರಿ? ಅಲ್ಲ, ಇದೊಂಥರ ವಿಚಿತ್ರವಾದ ವಾದ ಅನ್ಸುತ್ತೆ. ಹೆಂಗೆ? ಅಲ್ಲ, ಈಗ ಅಂದ್ರೆ ನಂಬಿಕೆನೇ ವಿಚಿತ್ರ ಅಲ್ಲ ನಿಮ್ಮ ಲೆಕ್ಕದಲ್ಲಿ? ನಂಬಿಕೆ ಬೇರೆ, ಧಾರ್ಮಿಕ ವಿಚಾರಗಳನ್ನ ನಾವು ವೈಜ್ಞಾನಿಕವಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ಈಗ ಉದಾಹರಣೆಗೆ ಕಂಬಳನ ಪರಿಚಯ ಮಾಡೋದು ಬೇಡ ಅಂತ ಹೇಳ್ತಾರಲ್ಲ, ಕಂದುಕ ಕ್ರೀಡೆ ಅಂತ ಹೇಳಿ, ಪೋಲೋ ಅಂತ ಇವತ್ತು ಅಂತಾರಾಷ್ಟ್ರೀಯ. ಅಲ್ಲ, ಒಂದ್ ನಿಮಿಷ ನಾನು ಬರ್ತೀನಿ. ಅಲ್ಲ, ಈ ವಿಷಯಕ್ಕೆ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ. ಸರ್ ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಕಂಬಳವನ್ನ ಪರಿಚಯ ಮಾಡೋದು ಬೇಡ ಅಂತ ಎಲ್ಲೂ ಹೇಳಿಲ್ಲ, ದಸರಾದಲ್ಲಿ ಕಂಬಳ ಬೇಡ ಅಂತ ಹೇಳಿರೋದು. ಅಲ್ಲೊಂದು ಕ್ಲಾರಿಫಿಕೇಶನ್. ಅಲ್ಲ, ದಸರಾದಲ್ಲಿ ಇಂಥದ್ದೇ ಇರಬೇಕು, ಈ ಧಾರ್ಮಿಕ ವಿಚಾರನೇ ಇರ್ಬೇಕಂತ ಎಲ್ಲೂ ಉಲ್ಲೇಖನೂ ಇಲ್ಲ. ಅದು ಕೂಡ ತಪ್ಪೆ. ಅಲ್ಲ, ಹಾಗಲ್ಲ. ಈಗ ಹಾಗೆ ನೋಡಿದ್ರೆ ವಿಜಯನಗರ ಕಾಲದಲ್ಲಿ ದಸರಾ ನಡೀತಾ ಇತ್ತು, ಅಲ್ಲಿ ಚಾಮುಂಡೇಶ್ವರಿ ಆರಾಧನೆ ಇರ್ಲೇ ಇಲ್ಲ, ಅಲ್ಲಿ ಇದ್ದಿದ್ದು ಇನ್ನೊಬ್ಬ ಈಶ್ವರಿ ಆರಾಧನೆ. ಹಾಗಲ್ಲ, ನಾವು ಆ ರೀತಿ ಚರ್ಚೆ ಮಾಡಕ್ ಹೋದ್ರೆ ಪ್ರತಿಯೊಂದಕ್ಕೂ ಪರ ವಿರೋಧ ಬರುತ್ತೆ. ಇದಲ್ಲ. ಈಗ ನನ್ನ ಪ್ರಶ್ನೆ ಇರೋದು, ಕಂಬಳ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಭಾಗದ ಕ್ರೀಡೆ. ಮೈಸೂರು ದಸರಾ ಇಡೀ ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸುವಂತ ಒಂದು ಉತ್ಸವ. ಅದರಲ್ಲಿ ಎಲ್ರಿಗೂ ಪ್ರಾತಿನಿಧ್ಯ ಕೊಡಬೇಕು. ಇಲ್ಲಿ ನಾನು ಹೇಳಕೊಟ್ಟಿರುವಂತದ್ದು ಕಂದುಕ ಕ್ರೀಡೆ ಅಂತ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೋಲೋ ಅಂತ ಆಡ್ತಾರೆ. ಅದು ನಮ್ಮ ದೇಶದ ಕೊಡುಗೆ. ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಇದೆ, 9ನೇ ಶತಮಾನದಲ್ಲಿ ನಮ್ಮಲ್ಲಿ ಆ ಕಂದುಕ ಕ್ರೀಡೆಯನ್ನು ಆಡ್ತಿದ್ರು ಅಂತ. ನಾವು ಅದನ್ನು ಮರ್ತು ಬಿಟ್ಟಿದೀವಿ. ವಿದೇಶಿಯರು ಅದನ್ನು ಬಳಸ್ಕೊಂಡು ಇವತ್ತು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದ್ದಾರೆ, ಆಮೇಲೆ ಹೆಚ್ಚು ಪ್ರಚಾರನೂ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಚೆಸ್ಸು ನಮ್ಮ ಕ್ರೀಡೆ, ಅದು ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಆಡಿರುವಂಥ ಕ್ರೀಡೆ ಅಂತ, ಅದನ್ನು ವಿದೇಶಿಯರು ಒಪ್ಕೊಂಡಿದ್ದಾರೆ. ಅಂದ್ರೆ ನಮ್ಮ ಕ್ರೀಡೆಗಳನ್ನ ವಿದೇಶಿಯರು ಒಪ್ಕೊಳ್ತಾರೆ, ವಿದೇಶಿಯರು ಅದನ್ನು ಚಾಲನೆ ತರ್ತಾರೆ, ನಾವು ತರವಾಗಿಲ್ಲ ಅಂದ್ರೆ ಏನರ್ಥ? ಒಂದು, ಮೈಸೂರಿನ ಪಕ್ಕದ ಜಿಲ್ಲೆಯ ಒಂದು ಕ್ರೀಡೆಯನ್ನ ನಾವಿಲ್ಲಿ ಬೇಡ ಅನ್ನೋದು ಕೂಡ ತಪ್ಪಾಗ್ಬಿಡುತ್ತೆ. ಆಮೇಲೆ ಕೆಲವೊಂದು ಅಭಿಪ್ರಾಯಗಳನ್ನ ಮೈಸೂರಿಗೆ ಬೇಡ ಅಂತ ಹೇಳೋದಕ್ಕೆ ಅಲ್ಲ, 3 ವಿಷಯಗಳನ್ನ ನಾವು ಪ್ರೊಫೆಸರ್ ರಂಗರಾಜ್ ಸರ್ ಹೇಳಿದಾಗೆ 3 ವಿಷಯಗಳನ್ನ ಪರಿಗಣಿಸಬಹುದು. ಪರಿಸರ ನಾಶ ಆಗೋದಿದ್ರೆ ಎಸ್, ಅದು ಒಪ್ಕೋಣ. ಪ್ರಾಣಿಗಳ ಮೇಲೆ ಏನಾದ್ರು ಹಿಂಸೆ ಆಗೋದಾದ್ರೆ ಅದನ್ನು ಒಪ್ಕೋಣ. ಮತ್ತೆ ಹೌದು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಕಲಾವಿದರುಗಳಿಗೆ ಗೌರವ ಕೊಡ್ಲಿಲ್ಲ, ಸಂಭಾವನೆ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಅದನ್ನು ವಿರೋಧಿಸೋಣ. ಆ 3 ಅಂಶಗಳು ಅದು ಬಹುಶಃ ವ್ಯವಸ್ಥೆಯ ಲೋಪ. ಆ ವ್ಯವಸ್ಥೆಯ ಲೋಪದೋಷಗಳನ್ನು ಸರಿಪಡಿಸ್ಕೊಂಡು ನಾವು ಇವತ್ತು ಕಂಬಳವನ್ನು ಪರಿಚಯ ಮಾಡಿದಾಗೆ ನಾಳೆ ರಾಯಚೂರಿಂದ ಏನೋ ಒಂದು ಕ್ರೀಡೆ ಇರುತ್ತೆ, ಅಥವಾ ಬೀದರ್ದು ಇನ್ನೊಂದು ಕ್ರೀಡೆ ಇರುತ್ತೆ. ಪ್ರತಿಯೊಂದಕ್ಕೂ ಅವಕಾಶ ಕೊಡಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ. ಅದು ರಾಜ್ಯ ಸರ್ಕಾರದ ಒಂದು ಉಪಸಮಿತಿ, ದಸರಾ ಸಮಿತಿ, ಆ ಸಮಿತಿಯವರು ಕೂಡ ಪ್ರತಿಯೊಂದನ್ನು ಒಪ್ಕೋಬೇಕಾಗುತ್ತೆ, ಒಪ್ಕೊಂಡು ಅದನ್ನ ಜಾರಿಗೆ ತರಬೇಕಾಗುತ್ತೆ.